ದಲ್ಲಿ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಅದರಲ್ಲೂ ಬೆಂಗಳೂರಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಹೊರತಾಗಿ ಕಮ್ಮಿ ಏನೂ ಆಗ್ತಾ ಇಲ್ಲ. ಮೊನ್ನೆಯಷ್ಟೇ ಭಾನುವಾರ ಒಬ್ಬ ಮಹಿಳೆ, ಬಿಹಾರಿ ಮಹಿಳೆ, ಕನ್ನಡಿಗ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅದು ಹೆಂಗಂತಂದ್ರೆ ಚಪ್ಪಲಿಯಿಂದ ಹೊಡೆದು ಹಲ್ಲೆಯನ್ನ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಮಾಡ್ತಾರೆ. ಈ ಮೊನ್ನೆ ಅಷ್ಟೇ ಈ SBI ಬ್ಯಾಂಕ್ ಮ್ಯಾನೇಜರ್ ಇದ್ರಲ್ಲ, ಅವರು ಏನು ಮಾಡಿದ್ರು, ಫಸ್ಟು ನಾನು ಕನ್ನಡ ಮಾತಾಡಲ್ಲ, ಹಂಗೆ ಮಾತಾಡಲ್ಲ, ಹಿಂಗೆ ಮಾತಾಡಲ್ಲ ಅಂತ ಹೇಳಿದವರು ಕೊನೆಗೆ ಏನು ಮಾಡ್ತಾರಂತಂದರೆ ಒತ್ತಡಕ್ಕೆ ಮನೋದು, ಅಥವಾ ಅವ್ರ ಕಂಪನಿ ಅವ್ರು ಯಾವ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಕಂಪನಿಗಳ ಒತ್ತಡಕ್ಕೆ ಮನಿದು, ಅಥವಾ ನಿಮ್ಮನ್ನು ಗೇಟ್ ಪಾಸ್ ಕೊಡ್ತೀವಿ ಅಂತ ಹೇಳೋದಕ್ಕೋ ಏನೋ ಗೊತ್ತಿಲ್ಲ. ನಿನ್ನೆ ಈ ಮೊನ್ನೆ ಭಾನುವಾರ ನಡೆದಂತಹ ಈ ರೌದ್ರಾವತಾರವನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಶುರುವಾಗುತ್ತೆ. ಆದರೆ ಈಗ ಅಂದರೆ ನಿನ್ನೆ ಅಷ್ಟೇ ಈ ಇಲ್ಲ ನಮ್ಮದು ತಪ್ಪಾಗಿದೆ ಅಂತ ಕ್ಷಮೆಯಾಚನೆಯನ್ನು ಕೇಳಿದ್ದಾಳೆ. ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದು ಗುಂಡಾವರ್ತನೆ ತೋರಿದ ಬಿಹಾರಿ ಮೂಲದ ಸಾಫ್ಟ್ವೇರ್ ಉದ್ಯೋಗಿ ಉದ್ಯೋಗಿ ನೊಂದ ಚಾಲಕನನ್ನು ತಮ್ಮ ಪತಿಯ ಜೊತೆಗೆ ಭೇಟಿ ಮಾಡಿ ಕಾಲಿಗೆ ಬಿದ್ದು ಕ್ಷಮೆಯಾಚನೆಯನ್ನು ಕೇಳಿದ್ದಾರೆ. ಬಿಹಾರಿ ಮೂಲದ ಈ ಮಹಿಳೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಅಲ್ಲ, UP ಬಿಹಾರದಲ್ಲಿ ಏನಂತಂದರೆ ಅಲ್ಲೋ ಇಲ್ಲೋ ಕಲಿತು ಇಂಥವೆಲ್ಲ ಬರ್ತವೆ, ಕಲಿತಾರೆ. ಏನೋ ಒಂದು ಇಂಜಿನಿಯರಿಂಗ್ ಕಲಿತಾವೋ, ಮೆಡಿಕಲ್ ಅಂತೂ ಕಲಿಯಲ್ಲ ಬಿಡಿ, ಮೆಡಿಕಲ್ಲು ಇಂಜಿನಿಯರಿಂಗು ಕಲಿತಿರ್ತಾರೆ, ಒಬ್ಬರೋ ಇಬ್ಬರು ಕಲಿತಿರ್ತಾರೆ. ಕಲಿತು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ, ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಮೊದಲೇ ಏನೂ ಇರಲ್ಲ ಅಲ್ಲ. ಈಗ ಇವ್ರಿಗೆ ನಮ್ಮ ಬೆಂಗಳೂರಲ್ಲಿ ಸೇಫ್ ಇಲ್ಲ, ಬೆಂಗಳೂರಲ್ಲಿ ಚಾಲಕರು ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಬಿಟ್ಟು ಹೋಗಿ. ಹಂಗಾದರೆ ಬೆಂಗಳೂರು ಬಿಟ್ಟು ಹೋಗಿ ಬಿಹಾರಿಗಳೇ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬೇರೆ ಕಲ್ತಿದಾರಂತೆ ಇವರು, ಸಾಫ್ಟ್ವೇರ್ ಉದ್ಯೋಗಿ ಅಂತೆ. ಸೊ ಹಾಗಾದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ, ಅಷ್ಟು ಚಪ್ಪಲಿ ಹೊಡೆಯುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಇದ್ದರೆ ನಿಮ್ಮ ಊರಿಗೆ ಹೋಗ್ಬಿಡಿ. ಊರಿಗೆ ಹೋದರೆ ಏನು ಮಾಡ್ತಾರಂತ, ಅಲ್ಲೇನಿದೆ ಮಣ್ಣು, ಏನಿಲ್ಲ ಅಲ್ಲಿ ಬಿಹಾರದಲ್ಲಿ. ಮಗದೊಂದು ಏನಂದರೆ ಏನೂ ಇಲ್ಲ. ಯಾಕಂದರೆ ಕಲಿತಾರೆ. ಡೆಲ್ಲಿನಲ್ಲಿ ಏನಿದೆ, ಏನಿಲ್ಲ. ಉತ್ತರ ಭಾರತದಲ್ಲಿ ಯಾವುದೇ ಸಾಫ್ಟ್ವೇರ್ ಕಂಪನಿಗಳು ಇಲ್ಲ. ಸೊ ಹೀಗಾಗಿ ಈಗ ಈ ಆಟೋ ಚಾಲಕನ ಮೇಲೆ ಏನು ಹಲ್ಲೆ ನಡೆದಿತ್ತಲ್ಲ, ಈಗ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಇತ್ತ ಆಟೋ ಚಾಲಕನ ಮೇಲೆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಈ ಕ್ರಮಕ್ಕೆ ಆಟೋ ಚಾಲಕರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ಬಿಹಾರಿ ಮೂಲದ ಮಹಿಳೆಯ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಆಟೋ ಚಾಲಕರು ಸ್ವತಂತ್ರ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ಪ್ರತಿಭಟನೆ ಮಾಡಿದರು. ಕೆಲವೊಂದಿಷ್ಟು ಆಟೋ ಚಾಲಕರ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಆಯೋಜಿಸಲಾಗಿದ್ದ ಪ್ರತಿಭಟನೆಯಲ್ಲಿ ನೂರಾರು ಚಾಲಕರು ಭಾಗಿಯಾಗಿದ್ದರು. ಈ ಮಹಿಳೆಯ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು, ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು, ಆದರೆ ಯಾಕೋ ಗೊತ್ತಿಲ್ಲ ಕಾನೂನು ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಈಗ ಚಾಲಕರೆಲ್ಲ ಸೇರಿಕೊಂಡು ಆ ಮಹಿಳೆಯ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡ್ರೆ ಆಟೋ ಚಾಲಕರ ಮೇಲೆ ನಡೆಯುವಂತಹ ದೌರ್ಜನ್ಯ ಮತ್ತು ಹಲ್ಲೆ ಪ್ರಕರಣಗಳ ಗತಿವೇಗ ಇದರಲ್ಲಿ ಏನು ಸಾಗ್ತಾ ಇದೆಯಲ್ಲ, ಅದರ ಪ್ರಕರಣದಲ್ಲಿ ಒಂಚೂರು